ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ. ನಾವು ಮಲ್ಲಿಗೆ ಗಿಡದಿಂದ ಉತ್ತಮವಾದ ಇಳುವರಿಯನ್ನು ಪಡ್ಕೋಬೇಕು ಅಂತ ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರಬೇಕಾಗತ್ತೆ. ನಾವು ಒಂದೇ ವಿಧವಾದ ಗೊಬ್ಬರವನ್ನು ಕಂಟಿನ್ಯೂಸ್ ಆಗಿ ಕೊಡೋದಕ್ಕಿಂತ ಬೇರೆ ಬೇರೆ ರೀತಿಯ ಗೊಬ್ಬರವನ್ನು 15 ದಿನಕ್ಕೊಮ್ಮೆ ಬದಲಾಯಿಸಿ ಕೊಡ್ತಾ ಇರೋದ್ರಿಂದ ನಮ್ಮ ಕೃಷಿಯಲ್ಲಿ ಅತ್ಯುತ್ತಮವಾದ ಪ್ರತಿಫಲವನ್ನು ಪಡಿಬಹುದು. ನಿಮಗೆ ಹೆಚ್ಚಿನ ಹೂಗಳು ಬೇಕು, ನಿಮ್ಮ ಗಿಡ ಆರೋಗ್ಯವಂತವಾಗಿ ಬೆಳಿಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ಗೊಬ್ಬರದ ಆಯ್ಕೆಯ ಬಗ್ಗೆ ಖಂಡಿತ ಗಮನ ಹರಿಸಲೇಬೇಕಾಗತ್ತೆ. ನಾವು ಮಲ್ಲಿಗೆ ಗಿಡಗಳಿಗೆ ಕೆಲವೊಮ್ಮೆ ಒಣ ಗೊಬ್ಬರವನ್ನು, ಕೆಲವೊಮ್ಮೆ ರಸಗೊಬ್ಬರವನ್ನು ಕೊಡ್ತಾ ಇರ್ತೀವಿ ಅಲ್ವಾ. ಹಾಗೆ ನಾನಿವತ್ತು ನಿಮಗೊಂದು ರೀತಿಯ ರಸಗೊಬ್ಬರವನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ 15 ದಿನಕ್ಕೊಮ್ಮೆ ನೆಲಗಡಲೆ ಹಿಂಡಿಯನ್ನು ಹಾಕಿದರೆ ಮತ್ತೆ 15 ದಿನದ ನಂತರ ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡ್ತೀನಿ. ಎರೆಹುಳು ಗೊಬ್ಬರವನ್ನು ನಾನೊಂದು 20 ದಿನದ ಹಿಂದೆ ಹಾಕಿದ್ದೆ. ಆ ಕಾರಣದಿಂದ ಈಗ ನನ್ನ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಮೊಗ್ಗುಗಳಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಗಿಡಕ್ಕೆ ಈಗ ಮತ್ತೆ ಪೋಷಕಾಂಶದ ಅವಶ್ಯಕತೆ ಇದೆ ಅಂತ ಅರ್ಥ. ನಾನೀಗ ಅದಕ್ಕಾಗಿ ಒಂದು ರಸಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಸಾಸಿವೆ ಹಿಂಡಿಯನ್ನು ಮೀಶೋದಿಂದ ತರಿಸ್ಕೊಂಡಿದ್ದೆ. ನಾನು ತುಂಬ ಅಂದರೆ ಜೀವಾಮೃತ ಮಾಡುವ ರೀತಿಯಲ್ಲಿ ಮಾಡ್ತಾ ಇಲ್ಲ, ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. 1 kgಯಷ್ಟು ಸಾಸಿವೆ ಹಿಂಡಿಯನ್ನು ತೊಗೊಂಡಿದ್ದೀನಿ. 2 kg ಆಗುವಷ್ಟು ಹಸುವಿನ ಸೆಗಣಿ ಮತ್ತು 2 ಹಿಡಿ ಆಗುವಷ್ಟು ಬೇವಿನ ಹಿಂಡಿ, ಇವನ್ನು ನಾನು ನೀರಲ್ಲಿ ನೆನೆಸಿದ್ದೀನಿ. ಕರೆಕ್ಟಾಗಿ ನೀರಲ್ಲಿ ಇದು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ, ಅಂದರೆ ಚೆನ್ನಾಗಿ ಕಲಸಿ ಇದನ್ನು 1 ದಿನದವರೆಗೂ ನೆನೆಯೋಕ್ಕಿಟ್ಟಿದ್ದೀನಿ. 1 ದಿನ ಇದು ಚೆನ್ನಾಗಿ ನೆಂದ ನಂತರ ನಾನಿದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತೀನಿ. ಯಾವುದೇ ರಸಗೊಬ್ಬರ ಆದರೂ ಕೂಡ ನೀವು ಅದನ್ನು ಗಿಡಗಳಿಗೆ ಹಾಕುವಾಗ ಆದಷ್ಟು ನೀರಾಗಿ ಮಾಡಿ ಹಾಕಬೇಕಾಗತ್ತೆ. ನಾನು ಈ ರಸಗೊಬ್ಬರವನ್ನು 1 ಬಕೆಟ್ನಲ್ಲಿ ಮಾಡಿಟ್ಟಿದ್ದೆ. ಸಣ್ಣ ಬಕೆಟ್ನಲ್ಲಿ, ಅಂದರೆ ಒಂದು 15 ಲೀಟರ್ ಬಕೆಟ್ಟಿಗೆ 1 ಮಗ್ಗಾಗುವಷ್ಟು ಮಾತ್ರ ಈ ಕಲಸಿರುವಂತಹ ಹಿಂಡಿಯ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರಾಗಿ ನಾವು ಗೊಬ್ಬರವನ್ನು ಹಾಕ್ತೀವಲ್ಲ ಅಷ್ಟು ಒಳ್ಳೆಯದು. ತುಂಬ ದಪ್ಪವಾಗಿರುವಂತಹ ಗೊಬ್ಬರವನ್ನು ನೀವು ಗಿಡಕ್ಕೆ ಹಾಕಿದರೆ ಅದು ಗಿಡದ ಮಣ್ಣಿನ ಮೇಲೆ ಒಂದು ದಪ್ಪವಾದ ಸಿಮೆಂಟ್ನ ಲೇಯರ್ ಥರ ಆಗಿ ಕೂತ್ಕೊಂಡು ಬಿಡುತ್ತೆ. ಅದು ಗಿಡಕ್ಕೆ ಹೀರಿಕೊಳ್ಳೋದಕ್ಕೂ ಸರಿ ಹೋಗೋದಿಲ್ಲ ಮತ್ತು ಗಿಡಕ್ಕೆ ಇದು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ. ನಾವು ಆದ್ದರಿಂದ 1 ಸಣ್ಣ ಬಕೆಟ್ ನೀರಿಗೆ 1 ಮಗ್ಗಾಗುವಷ್ಟು ಮಾತ್ರ ರಸಗೊಬ್ಬರವನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಎಲ್ಲ ಗಿಡಗಳಿಗೆ ಹಾಕಬಹುದು. ಅಂದರೆ ನೀವು ತರಕಾರಿ ಗಿಡ ಇರಬಹುದು, ಹೂವಿನ ಗಿಡ ಅಥವಾ ಯಾವುದೇ ರೀತಿಯ ಹಣ್ಣಿನ ಗಿಡಗಳಿಗೂ ಸಹ ಹಾಕಬಹುದು. ಸಾಸಿವೆ ಹಿಂಡಿ ಅನ್ನೋದು ಒಂದು ನೈಸರ್ಗಿಕ ಗೊಬ್ಬರ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ನಾನು ನನ್ನ ತರಕಾರಿ ಗಿಡಗಳಾಗಿರಬಹುದು ಅಥವಾ ಹೂವಿನ ಗಿಡಗಳಾಗಿರಬಹುದು, ಇದಕ್ಕೆ ಯಾವಾಗಲೂ ಕೂಡ ನೈಸರ್ಗಿಕ ಗೊಬ್ಬರಗಳನ್ನೇ ಬಳಕೆ ಮಾಡೋದು. ನಾವು ಆದಷ್ಟು ಕೆಮಿಕಲನ್ನು ಕಡಿಮೆ ಬಳಕೆ ಮಾಡಿದ್ರೆ ಒಳ್ಳೆಯದು. ಅಂದರೆ ಬಳಕೆ ಮಾಡೋದೇ ಬೇಡ ಅನ್ನೋದು ಕೆಲವ್ರ ಅಭಿಪ್ರಾಯ ಆಗಿರುತ್ತೆ. ಆದರೆ ಹುಳುಗಳು ಸಾಧಾರಣವಾಗಿ ನೈಸರ್ಗಿಕ ಔಷಧಿಗಳಿಗೆಲ್ಲ ಅಷ್ಟು ಬೇಗ ನಿವಾರಣೆ ಆಗೋದಿಲ್ಲ. ಆ ಕಾರಣದಿಂದ ಕೆಲವೊಮ್ಮೆ ಅನಿವಾರ್ಯ ಆದಾಗ ನಾವು ಹುಳಗಳಿಗೋಸ್ಕರ ಕೀಟನಾಶಕಗಳನ್ನು ಅನಿವಾರ್ಯವಾಗಿ ಬಳಕೆ ಮಾಡಬೇಕಾಗತ್ತೆ. ಆದರೆ ಗೊಬ್ಬರಗಳು ಹಾಗಲ್ಲ. ನಾವು ನೈಸರ್ಗಿಕ ಗೊಬ್ಬರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಮ್ಮ ಗಿಡಗಳು ಆರೋಗ್ಯವಂತವಾಗಿರುತ್ತೆ ಮತ್ತು ಅವುಗಳ ಬೇರು ಸಹ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಾನು 2 ದಿನ ಮೊದಲೇ ಎಲ್ಲ ಗಿಡದ ಬುಡವನ್ನು ಸ್ವಲ್ಪ ಸಡಿಲ ಮಾಡಿ ಇಟ್ಕೊಂಡಿದ್ದೆ. ನೀವು ಡೈರೆಕ್ಟಾಗಿ ಅದನ್ನು ರಸಗೊಬ್ಬರವನ್ನು ಹಾಕೋದ್ರಿಂದ ಅದು ನೀರಾಗಿರುತ್ತೆ, ಕೂಡಲೇ ಇಳಿದು ಹೋಗಿಬಿಡುತ್ತೆ. ನೀವು ಮಣ್ಣನ್ನು ಸಡಿಲ ಮಾಡ್ಕೊಂಡು ಹಾಕೋದ್ರಿಂದ ಅದು ಚೆನ್ನಾಗಿ ಎಲ್ಲ ಕಡೆ ಬೇರುಗಳಿಗೆ ತಗುಲುತ್ತೆ ಮತ್ತು ಪರಿಣಾಮಕಾರಿಯಾಗಿ ಅದನ್ನು ಬಳಕೆ ಮಾಡಿಕೊಳ್ಳುತ್ತೆ ಗಿಡ.
ನಾವು ಗಿಡಗಳಿಗೆ ಒಣಗೊಬ್ಬರವನ್ನು ಹೇಗೆ ಹಾಕ್ತೀವಲ್ಲ ಅಂದರೆ ಬೇರುಗಳ ಹತ್ರ ಹಾಕಿ ಅದ್ರ ಮೇಲೆ ಮಣ್ಣನ್ನು ಮುಚ್ತೀವಿ, ಅದು ಹೇಗೆ ಗಿಡ ಚೆನ್ನಾಗಿ ಯೂಸ್ ಮಾಡಿಕೊಂಡು ಗ್ರೋತ್ ಆಗುತ್ತಲ್ಲ, ಅದೇ ರೀತಿ ರಸಗೊಬ್ಬರದ ರಿಸಲ್ಟ್ ನಮಗೆ ತುಂಬ ಬೇಗ ಗೊತ್ತಾಗುತ್ತೆ. ಯಾಕಂದರೆ ಇದು ನೇರವಾಗಿ ಗಿಡದ ಬೇರುಗಳನ್ನು ತಲುಪುತ್ತೆ. ಆ ಕಾರಣದಿಂದ ಗಿಡ ಚೆನ್ನಾಗಿ ಚಿಗುರೋದಾಗಲಿ ಅಥವಾ ಹೆಚ್ಚು ಹೂಗಳನ್ನು ಕೊಡೋದಾಗಲಿ ನಮಗೆ ಕೂಡಲೇ ರಿಸಲ್ಟನ್ನು ಕೊಡುತ್ತೆ. ನಾನು ಇದಕ್ಕೂ ಮೊದಲು ಕೂಡ ಸಾಸಿವೆ ಹಿಂಡಿಯನ್ನು ಬಳಕೆ ಮಾಡಿದ್ದೀನಿ. ನಾನು ನೋಡಿರುವಂತಹ ಅಂಶ ಏನು ಅಂತ ಅಂದರೆ, ಸಾಸಿವೆ ಹಿಂಡಿ ಬಳಕೆಯಿಂದ ಎಲ್ಲ ರೀತಿಯ ಹೂವಿನ ಗಿಡಗಳಲ್ಲೂ ಸಹ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಆ ಕಾರಣದಿಂದ ನಾನು ಯಾವಾಗಾದರೂ ಒಮ್ಮೆ ಹರಳಿಂಡಿಯನ್ನು ಹಾಕಿದರೆ, ಒಮ್ಮೆ ಎರೆಹುಳು ಗೊಬ್ಬರ, ಒಮ್ಮೆ ಸಾಸಿವೆ ಹಿಂಡಿ, ಹೀಗೆ ಒಂದು 15-20 ದಿನಕ್ಕೊಮ್ಮೆ ಗೊಬ್ಬರವನ್ನು ಬದಲಾಯಿಸಿ ಬಳಕೆ ಮಾಡ್ತಾ ಇರ್ತೀನಿ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಇದರ ಬಳಕೆ ಮಾಡಿದ ನಂತರ ನಿಮಗೆ ಏನು ಚೇಂಜಸ್ ಕಾಣಿಸ್ತು ಅನ್ನೋದನ್ನು ಖಂಡಿತ ನೀವು ಕಮೆಂಟ್ ಮೂಲಕ ತಿಳಿಸಿ. ನೀವು ಇದಕ್ಕಿಂತ ಮೊದಲೇ ಯಾವಾಗನಾದರೂ ಇದನ್ನು ಬಳಕೆ ಮಾಡಿದ್ರಾ ಅಥವಾ ಬೇರೆ ಯಾವುದಾದ್ರೂ ಉತ್ತಮವಾದ ನೈಸರ್ಗಿಕ ಗೊಬ್ಬರ ಇದ್ದರೆ ಖಂಡಿತ ನನಗೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.